ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನೀವು ಇವತ್ತು ಹಿಂದೆಂದು ಕಂಡು ಕೇಳರಿಯದಂಥ ಇತಿಹಾಸದ ತುಣುಕನ್ನು ನಿಮ್ಮ ಮುಂದೆ ಅನಾವರಣ ಮಾಡ್ತಾಯಿದ್ದೀನಿ. ದರಿವಿ ನಮಗೆ ಗೊತ್ತು ಕಣ, ಹಳೆಬೀಡು ನಾವೆಲ್ಲ ನೋಡಿದ್ದೀವಿ, ಹೊಯ್ಸಳರ ಕತೆ ನಮ್ಗೆ ಗೊತ್ತು ಅಂತ. ಮ್ಯಾಟರ್ ಅದಲ್ಲ. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣನ ಮಗ 2ನೇ ಗೋವಿಂದ. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಅಜಂತ ಎಲ್ಲವರ ಕಟ್ಟಿದವನು. ಅವನ ಮಗ 2ನೇ ಗೋವಿಂದ. ಆ ಗೋವಿಂದನ ತಮ್ಮ ಧ್ರುವ ಅಂತ ಒಬ್ಬ ಮಾನ್ಯಖೇಟದಿಂದ ರಾಷ್ಟ್ರಕೂಟರ ಸಂಸ್ಥಾನವನ್ನು, ಸಾಮ್ರಾಜ್ಯವನ್ನು ಆಳ್ತಾ ಇರ್ತಾನೆ. ಧ್ರುವ 780ರಿಂದ 795ನೇ ಇಸ್ವಿವರೆಗೆ 15 ವರ್ಷಗಳ ಕಾಲ ಈ ಧ್ರುವ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡದಿಂದ ಇಡೀ ಭಾರತವನ್ನು ಆಳ್ತಿದ್ದಂದರೆ, ಇಡೀ ದಕ್ಷಿಣ ಭಾರತವನ್ನು ಆಳ್ತಿದ್ದಂಥ ಕಾಲದಲ್ಲಿ ವಂಗ ದೇಶ ಅಥವಾ ಗೌಡ ದೇಶ, ಇವತ್ತಿನ ಬಂಗಾಳನ ವಂಗ ದೇಶ ಅಂತ ನಾವು ಕರಿತೀವಿ, ಅಥವಾ ಗೌಡ ದೇಶ, ಅದರ ರಾಜ ಧರ್ಮಪಾಲ ಅಂತ ಇರ್ತಾನೆ. ಅದಲ್ಲದೆ ಗುರ್ಜರ ಪ್ರತಿಹಾರ, ಈ ಕಡೆ ನಾವು ಗುಜರಾತ್ ಅಂತೀವಿ, ಗುರ್ಜರ ಪ್ರತಿಹಾರರ ದೊರೆ ವತ್ಸರಾಜ. ಈ ಧರ್ಮಪಾಲ ಮತ್ತು ವತ್ಸರಾಜ ಇಬ್ಬರು ಸೇರಿಕೊಂಡು ಕನ್ನೌಜದ ಮಹಾರಾಜರ ಇಂದ್ರಾಯುಧನನ್ನು ಮೇಲೆ ಬಿದ್ದುಬಿಡ್ತಾರೆ. ಆ ಇಂದ್ರಾಯುಧ ಭಾಳ ಚಿಕ್ಕ ಹುಡುಗ. ಇನ್ನು ಕನ್ನೌಜದ ಮಹಾರಾಜ ಇಂದ್ರಾಯುಧ ಇನ್ನು ಭಾಳ ಚಿಕ್ಕ ಹುಡುಗ. ಆ ಕನ್ನೌಜನ ತಿಂದ್ಬಿಡಬೇಕು ಅಂತ ಇವರಿಬ್ಬರು, ವಂಗ ದೇಶದವರು ಮತ್ತು ಗುರ್ಜರ ಪ್ರತಿಹಾರ ಇಬ್ಬರು, ಧರ್ಮಪಾಲ ಮತ್ತು ವತ್ಸರಾಜ ಇಬ್ಬರು ಸೇರಿಕೊಂಡು ಈ ಇಂದ್ರಾಯುಧನ ಮೇಲೆ ಯುದ್ಧಕ್ಕೆ ಬಿದ್ದುಬಿಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಇಂದ್ರಾಯುಧ ನಾರ್ತ್ ಇಂಡಿಯಾದಲ್ಲಿದ್ದಂಥ ಇಂದ್ರಾಯುಧ, ಕನ್ನೌಜಿನ ಇಂದ್ರಾಯುಧ ಮಾನ್ಯಖೇಟ ನಮ್ಮ ಗುಲ್ಬರ್ಗಲ್ಲಿದ್ದಂಥ ಧ್ರುವನ ಸಹಾಯವನ್ನು ಕೇಳ್ತಾನೆ. ರಾಷ್ಟ್ರಕೂಟರ ಖ್ಯಾತಿ ಎಷ್ಟು ಜಗದಗಲ ಹರಡಿತು ಅನ್ನೋದು ನಿಮಗೆ ಇದರಿಂದ ಗೊತ್ತಾಗುತ್ತೆ. ಕನ್ನೌಜದ ಮಹಾರಾಜ ಇಂದ್ರಾಯುಧ ನಮ್ಮ ಧ್ರುವನ ಸಹಾಯವನ್ನು ಕೇಳ್ತಾನೆ. ಈ ಧ್ರುವ ಇಲ್ಲಿಂದ ಉತ್ತರಕ್ಕೆ ದಂಡೆತ್ತಿ ಹೋಗಿ, ಧ್ರುವ ಮಹಾರಾಜ ದಂಡೆತ್ತಿ ಹೋಗಿ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಕೇಳಿದ್ರಲ್ಲ, ಝಾನ್ಸಿಯಲ್ಲಿ ಝಾನ್ಸಿಯಲ್ಲಿ ಗುರ್ಜರ ಪ್ರತಿಹಾರ ವತ್ಸರಾಜನನ್ನು ಸೋಲಿಸ್ತಾನೆ. ಝಾನ್ಸಿಯಲ್ಲಿ ವತ್ಸರಾಜನನ್ನು ಸೋಲಿಸಿ ಗೌಡ ದೇಶದ ಮೇಲೆರಗಿ ಧರ್ಮಪಾಲನನ್ನು ಸಹ ಸೋಲಿಸ್ತಾನೆ. ಇವರಿಬ್ಬರನ್ನು ಬಗ್ಗು ಬಡಿದು ಆ ಇಂದ್ರಾಯುಧನನ್ನು ಕನೌಜ್ ದೇಶವನ್ನು ಕಾಪಾಡ್ತಾನೆ. ಆ ಬಾಲಕ ಇಂದ್ರಾಯುಧನನ್ನು, ಕನೌಜ್ ರಾಜ್ಯವನ್ನು ಕಾಪಾಡಿದಂಥವನು ನಮ್ಮ ಕನ್ನಡಿಗ ದೊರೆ ಧ್ರುವ. ಆ ಧ್ರುವನ ಸಾಹಸವನ್ನು ಮೆಚ್ಚಿಕೊಂಡು ಅವನಿಗೆ ಶರಣಾದಂಥ ಇಂದ್ರಾಯುಧ, ಕನ್ನೌಜದ ದೊರೆ, ಇವನಿಗೆ ಅಸಂಖ್ಯಾತವಾದಂಥ ನಂಬರ್ ಆಫ್ ಟೈಮ್ಸ್ ಇರುವಂಥ ಸಂಪತ್ತನ್ನು ಕೊಟ್ಬಿಡ್ತಾನೆ. ಇವನು ಎಣಿಸಲಾಗದ ಸಂಪತ್ತನ್ನು ಧ್ರುವನಿಗೆ ಕೊಡ್ತಾನೆ. ಆದರೆ ನಾವು ಕನ್ನಡಿಗರು ಏನು ಅಂತ ನಿಮಗೆ ಗೊತ್ತಲ್ಲ. ಧ್ರುವ ಹೇಳ್ತಾನೆ, ಇದಕ್ಕೆ ಮಲ್ಟಿಪಲ್ 10-100 ಟೈಮ್ಸ್ ಸಂಪತ್ತು ನಮ್ಮ ಹತ್ರನೇ ಇದೆ, ನೀನು ಕೊಡೋದೇನು ನಮಗೆ ಬೇಕಾಗಿಲ್ಲ ಅಂಥೇಳಿ. ಬಿಲೀವ್ ಮೀ, ಇದರ 8-10-100ರಷ್ಟು ಸಂಪತ್ತು ನನ್ನ ಹತ್ರ ಇದೆ, ನೀನು ಕೊಡೋದು ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಉತ್ತರ ಭಾರತಾದ್ಯಂತ ಅವನು ಕೊಟ್ಟ ಕಾಣಿಕೆಗಳಲ್ಲಿ 1,000 ದೇವಸ್ಥಾನಗಳನ್ನು ಕಟ್ಟಿ ಬರೀ ಕೈಯಲ್ಲಿ ವಾಪಸ್ ಬಂದುಬಿಡ್ತಾನೆ. ಉತ್ತರ ಭಾರತದಲ್ಲಿ 1,000 ದೇವಸ್ಥಾನಗಳನ್ನು ಅವನು ಕೊಟ್ಟ ಕಾಣಿಕೆಯಿಂದ ಕಟ್ಟಿ ಬರೀ ಕೈಯಲ್ಲಿ ವಾಪಸ್ ಬರ್ತಾನೆ ಧ್ರುವ. ಆ ಯುದ್ಧ ಗೆದ್ದ ನೆನಪಿಗೆ ಧ್ರುವ ದಕ್ಷಿಣ ಒಳನಾಡಿಗೆ ಬಂದು ಒಂದು ಧ್ರುವ ಸಮುದ್ರ ಅನ್ನೋಂಥ ಒಂದು ದೊಡ್ಡದಾದಂಥ ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ಆ ಧ್ರುವ ಸಮುದ್ರದ ಕೆರೆ ಸುತ್ತ ನಗರವನ್ನು ರೂಪುಗೊಂಡು ಅದು ಇವತ್ತು ನಾನು ನಿಂತಿರತಕ್ಕಂಥ ದ್ವಾರ ಸಮುದ್ರ ಆಗುತ್ತೆ. ಈ ದ್ವಾರ ಸಮುದ್ರವನ್ನು ನಿರ್ಮಾಣ ಮಾಡಿದವನು ಧ್ರುವ, ರಾಷ್ಟ್ರಕೂಟರ ದೊರೆ ಧ್ರುವ. ಧ್ರುವ ಸಮುದ್ರ ಅನ್ನೋ ಕೆರೆ ಸುತ್ತ ನಿರ್ಮಾಣವಾದಂಥ ನಗರ ದ್ವಾರ ಸಮುದ್ರ. ಮಲ್ಲಿಕಾರ್ಜುನನ ದಾಳಿಗೆ ಹಳೆಬೇಡ ಆಯಿತು ಅಂತ ನಿಮ್ಗೆ ಗೊತ್ತಿದೆ. ಆದರೆ ಅಸಲಿ ಸ್ಟೋರಿ ಇದಲ್ಲ. ನಾವು ಎಷ್ಟು ಹೇಳಿದ್ರು ನಮ್ಮ ಇತಿಹಾಸ ಮುಗಿಯಲ್ಲ. ಆದರೆ ಅಸಲಿ ಸ್ಟೋರಿಗೆ ನಿಮ್ಮನ್ನು 1000 ಕಿಲೋಮೀಟ್ರ್ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಈ ಧ್ರುವ ಇದನ್ನಲ್ಲ, ಈ ಧ್ರುವ ಸಮುದ್ರ ನಿರ್ಮಾಣವಾದ ದ್ವಾರ ಸಮುದ್ರದ ನಿರ್ಮಾಣಕ್ಕೆ ಕಾರಣರಾದ, ಅಲ್ಲಿ ಅವನ ಕೊಟ್ಟ ಕಾಣಿಕೆಗಳಿಂದ 1,000 ದೇವಸ್ಥಾನಗಳನ್ನು ಕಟ್ಟಿ ಬಂದ ಅಂತ ಹೇಳಿದ್ನಲ್ಲ, ಇವನ ಮೊಮ್ಮಗ ಒಬ್ಬ ಇರ್ತಾನೆ. ಇವನ ಮೊಮ್ಮಗ 3ನೇ ಗೋವಿಂದ, ಬಹುಶಃ ಇವನ ಮೊಮ್ಮಗನ ಹೆಸರು. ಅವನು ಮತ್ತೊಂದು ಸರಿ ಉತ್ತರಕ್ಕೆ ದಂಡೆತ್ತಿ ಹೋಗಿ ಈ ಅಷ್ಟೂ ದೇವಸ್ಥಾನಗಳನ್ನು ರಿನೋವೇಟ್ ಮಾಡಿಸ್ಬರ್ತಾನೆ. ಹೇಗಿದೆ ನೋಡಿ, ತನ್ನ ತಾತ ಕಟ್ಟಿಸಿದ್ದ ದೇವಸ್ಥಾನಗಳ ರಿನೋವೇಷನನ್ನು ಅವನು ಇಲ್ಲಿಂದ ಕನ್ನಡಿಗರ ಸಂಪತ್ತನ್ನು ತಗೊಂಡೋಗಿ ಉತ್ತರ ಭಾರತಾದ್ಯಂತ ಕಟ್ಟಿರ್ತಕ್ಕಂಥ 1,000ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ರಿನೋವೇಟ್ ಮಾಡಿಸಿ ಬರ್ತಾನೆ. ಇದು ಅಲ್ಲ ಮ್ಯಾಟರು. ಈ ಕತೆ ಇಲ್ಲ, ಇದು ಒಂದು ಸೈಡಿಗೆ ಕತೆ. ಅಂದರೆ ಹಳೆಬೀಡು ಹುಟ್ಕೊಂಡಿದ್ದು ಹೇಗೆ ಅನ್ನೋದ್ರ ಕತೆ. ಈ ಹಳೆಬೀಡಲ್ಲಿ ಆಮೇಲೆ ಹೊಯ್ಸಳರ ಉದಯ ಆಯಿತು, ವಿಷ್ಣುವರ್ಧನ ಬಂದ, ಅವನ ಮಗ 1ನೇ ನರಸಿಂಹ ಬಂದ, ಬಲ್ಲಾಳರು ಬಂದು, ಈ ಬಲ್ಲಾಳರಲ್ಲಿ 3ನೇ ವೀರ ಬಲ್ಲಾಳ ಇಡೀ ಜಗತ್ತಿನಾದ್ಯಂತ ತನ್ನ ಕ್ಷಾತ್ರಕ್ಕೆ ಪರಿಚಯವಾದಂಥ ಅಪ್ರತಿಭನಾದಂಥ ದೊರೆ 3ನೇ ವೀರ ಬಲ್ಲಾಳ ಈ ದ್ವಾರ ಸಮುದ್ರವನ್ನು ರಾಜಧಾನಿಯಾಗಿ ಮಾಡಿಕೊಂಡಂತಲ್ಲದೆ ಅವನಿಗೆ ಇನ್ನೂ ಒಂದು ರಾಜಧಾನಿ ಇತ್ತು. 2 ರಾಜಧಾನಿಗಳಿಂದ ಇಡೀ ದಕ್ಷಿಣ ಭಾರತವನ್ನು, ಅಜಮಾಸು ಇಡೀ ದಕ್ಷಿಣ ಭಾರತವನ್ನು ಆಳ್ತಿದ್ದಂಥ ಅತ್ಯಂತ ಪ್ರಖ್ಯಾತನಾದಂಥ ದೊರೆ 3ನೇ ವೀರ ಬಲ್ಲಾಳ.
ಇದು ದ್ವಾರ ಸಮುದ್ರ ಆದರೆ ಇನ್ನೊಂದು ಕ್ಯಾಪಿಟಲ್ ಹೆಸರು, ಇನ್ನೊಂದು ರಾಜಧಾನಿಯ ಹೆಸರು ಅರುಣ ಸಮುದ್ರ. ಎಲ್ಲಿದೆ ಅರುಣ ಸಮುದ್ರ? ಬನ್ನಿ ಕರ್ಕೊಂಡು ಹೋಗ್ತೀನಿ. ತಿರುವಣ್ಣಾಮಲೈ ಕರ್ಕೊಂಡ್ಬಂದಿದ್ದೀನಿ. ತಮಿಳುನಾಡಿನ ಪ್ರವಾಸದ ಕಂತುಗಳಲ್ಲಿ ಇದು ನಿಮಗೆ ಬಹಳ ರೋಚಕವಾದಂಥ, ಬಹಳ ಮುಖ್ಯವಾದಂಥ, ಬಹಳ ಇಂಪಾರ್ಟೆಂಟ್ ಆದಂಥ, ಬಹಳ ರೋಮಾಂಚಕವಾದಂಥ ಚರಿತ್ರೆಯನ್ನು ಹೊಂದಿರತಕ್ಕಂಥ ಊರು ತಿರುವಣ್ಣಾಮಲೈ. ನಮಗೆ ಕನ್ನಡಿಗರಿಗೆ ಅತ್ಯಂತ ಆಪ್ತವಾದಂಥ ಊರು ತಿರುವಣ್ಣಾಮಲೈ. ಪ್ರತಿ ಹುಣ್ಣಿಮೆಯಲ್ಲಿ ಲಕ್ಷಾಂತರ ಜನ ಬೆಂಗಳೂರಿನಿಂದ ಬಂದು ಅಣ್ಣಾಮಲೈ ದರ್ಶನ ಮಾಡ್ತಾರೆ. ನೀವು ಮಾಡಿಲ್ಲ ಅಂತ. ಇದು ಪಂಚಭೂತಗಳಲ್ಲಿ ಒಂದಾದ ಅಗ್ನಿ ತತ್ವವನ್ನು ಒಳಗೊಂಡಂಥ ಅಗ್ನಿಲಿಂಗ ಅರುಣಾಚಲೇಶ್ವರ ಅಗ್ನಿ. ಒಳಗಡೆಗೂ ಹೊರಗಡೆಗೂ 7 ಡಿಗ್ರಿಗಳಷ್ಟು ಡಿಫರೆನ್ಸ್ ಇರುತ್ತೆ. ನೀವು ಗರ್ಭಗುಡಿ ಒಳಗಡೆ ಹೊರಟಾದ್ರೆ ಬೆವತು ನೀರಾಗಬೇಕು. ಹಾಗೆ ನಿಮಗೆ ಅರುಣಾಚಲೇಶ್ವರ ನಿಮ್ಮನ್ನು ಅಕ್ಷರಶಃ ಸುಟ್ಟಾಕ್ಬಿಡ್ತಾನೆ. ತನ್ನ ಬಿಸಿಯಿಂದ, ತನ್ನ ಕಾವಿನಿಂದ, ಕೆಂಡ ದುಂಡೆಗಳಂತ ಅವನ ಪ್ರಖರತೆಯಿಂದ ಅರುಣಾಚಲೇಶ್ವರ ನಿಮ್ಮನ್ನು ಸುಡ್ತಾನೆ. ತಡ್ಕೊಳಕ್ಕಾಗಲ್ಲ ನಾವು ಗುಣಮಾನವರು. ಅರುಣಾಚಲೇಶ್ವರನ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಬೋದಷ್ಟೇ. ಇಂಥ ಅರುಣಾಚಲೇಶ್ವರನನ್ನ ಮಗನಾಗಿ ಪಡೆದಂಥ ಸೌಭಾಗ್ಯ ನಮ್ಮ 3ನೇ ವೀರವಲ್ಲಾಳ ಮಹಾರಾಜನದು. ಹೊಯ್ಸಳರ ಕೊನೆಯ ದೊರೆ 1343ರಲ್ಲಿ ತನ್ನ ದೇಹವನ್ನು ಅರ್ಪಣೆ ಮಾಡಿದಂಥ ಹೊಯ್ಸಳರ ಮಹಾರಾಜ 3ನೇ ವೀರವಲ್ಲಾಳನ ಮಗ ಅರುಣಾಚಲೇಶ್ವರ. ಏನು ಧರ್ಮಿ ಪುರಾಣ ಎಲ್ಲಿ, ಇತಿಹಾಸ ಎಲ್ಲಿ, ಒಂದಕ್ಕೊಂದಕ್ಕೆ ಎಲ್ಲಪ್ಪ ಕನೆಕ್ಷನ್ ಮಾಡ್ತಾನೆ ಅಂತ ನೀವು ತಿಳ್ಕೊಬೋದು. ಭಾಳ ರೋಚಕವಾದಂಥ ಮಾಹಿತಿ. ಅರುಣಾಚಲೇಶ್ವರದ ಮೇಲೆ 100 ಎಪಿಸೋಡ್ ಮಾಡ್ಬೋದೇನು, ಅಷ್ಟು ರೋಚಕವಾದಂಥ ಮಾಹಿತಿ ಇದೆ. ಟು ಸ್ಟಾರ್ಟ್ ವಿತ್ ಬರೀ ಗೋಪುರಗಳದ್ದೇ ಒಂದು ಎಪಿಸೋಡ್. ಹಿಂದೆ ಕಾಣ್ತಾ ಇರತಕ್ಕಂಥದ್ದು ಉತ್ತರದ ಗೋಪುರ, ಅಮ್ಮಣ್ಣಿ ಅಮ್ಮನ ಗೋಪುರ ಅಂತ. ನೀವು ಬಂದರೆ ಕಾಣುತ್ತೆ ಉತ್ತರದ ಬಾಗಿಲಿನಲ್ಲಿ ಅಮ್ಮಣ್ಣಿ ಅಮ್ಮ ಗೋಪುರ ಅಂತ. ಇದು ಒಂದು ಅಮ್ಮಣ್ಣಿ ಅಮ್ಮ ಗೋಪುರ ಅನ್ನೋರು. ಅಮ್ಮಣ್ಣಿ ಅಮ್ಮ ಅನ್ನೋರು 17ನೇ ಶತಮಾನದಲ್ಲಿ ಇದ್ದಂಥ ಒಂದು ಸಂತೆ, ಒಬ್ಬ ಸಂತೆ, ಶೈವ ಸಂತೆ. ಅವರು ಸಂತರಾಗಿರ್ತಾರೆ. 7 ಗೋಪುರಗಳು ಕಟ್ಟಿ ನಿಂತಾಗ 7 ಗೋಪುರಗಳಷ್ಟು ಇದ್ದಂಥ ಕಾಲ ಇದು. ಮುಂಚೆ ಮೊದಲು ಕಟ್ಟಿದಾಗ ಇದು ಬರೀ 7 ಗೋಪುರಗಳು, 7 ಅಂತಸ್ತು ಮಾತ್ರ ಇತ್ತು. 7 ಅಂತಸ್ತಿನ ಗೋಪುರ ಮಾತ್ರ ಇತ್ತು. ಆ ಮಹಾತಾಯಿ ಇದನ್ನು 11 ಅಂತಸ್ತುಗಳಿಗೆ ಏರಿಸಬೇಕು ಅಂತ ಸಂಕಲ್ಪ ಮಾಡಿ ಕಟ್ಟೋದಕ್ಕೆ ಶುರು ಮಾಡಿದಾಗ ಹಣದ ಅಡಚಣೆ ಉಂಟಾಗ್ತದೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಡುತ್ತೆ. ನೀವು ನಂಬಲಿಕ್ಕಿಲ್ಲ, ಇನ್ನೊಂದ್ಸಲಿ ಸ್ವಲ್ಪ ಹುಷಾರಾಗಿ ಕೇಳ್ಕೊಳ್ಳಿ. 7ನೇ ಅಂತಸ್ತಿಂದ 11ನೇ ಅಂತಸ್ತಿಗೆ ಕಟ್ಟೋದಕ್ಕೆ ಶುರು ಮಾಡಿದಾಗ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ, ಹಣದ ಅಡಚಣೆ ಉಂಟಾದಾಗ ಅಮ್ಮಣ್ಣಿ ಅಮ್ಮನಿಗೆ ಸಹಾಯ ಮಾಡಿದವರು ಮೈಸೂರಿನ ಮಹಾಪ್ರಭುಗಳಾದಂಥ ರಣಧೀರ ಕಂಠೀರವ ನರಸರಾಜ ಒಡೆಯರು. 17ನೇ ಶತಮಾನದ ರಾಜರಾಗಿದ್ದಂಥ ಮೈಸೂರು ಸಂಸ್ಥಾನದ ರಾಜ್ಯಾಧಿಪತಿ ರಣಧೀರ ಕಂಠೀರವ ನರಸರಾಜ ಒಡೆಯರು ಅಮ್ಮಣ್ಣಿ ಅಮ್ಮನಿಗೆ ಇದಕ್ಕೆ ಬೇಕಾದಂಥ ಆರ್ಥಿಕ ವೆಚ್ಚವನ್ನೆಲ್ಲ ಕೊಡ್ತಾರೆ. ಇದಕ್ಕೆ ಬೇಕಾದಂಥ ಆರ್ಥಿಕ ವೆಚ್ಚವನ್ನೆಲ್ಲ ಕೊಡ್ತಾರೆ. ರಣಧೀರ ಕಂಠೀರವ ನರಸರಾಜ ಒಡೆಯರು 7ರಿಂದ 11ನೇ ಅಂತಸ್ತುವರೆಗೆ ಕಟ್ಟಿಸಿದಂಥ ಪುಣ್ಯಾತ್ಮ. ಎಲ್ಲಿಯ ಅರುಣಾಚಲೇಶ್ವರ, ಎಲ್ಲಿಯ ಮೈಸೂರು ಮಹಾರಾಜರು, ಎಲ್ಲಿಯ ನಾನು, ಎಲ್ಲಿಯ ನೀವು. ಮೈಸೂರಿನ ಕೀರ್ತಿ ಎಂದಿಗೂ ಮುಗಿಯದು. ಸೂರ್ಯ ಚಂದ್ರರಿರೋವರೆಗೂ ಮೈಸೂರು ಮಹಾರಾಜರ ಕೀರ್ತಿ ಮುಗಿಯದು. ಮೈಸೂರು ಮಹಾರಾಜರನ್ನು ಹೊಗಳೋದಕ್ಕೆ 10,000 ಕಾರಣಗಳಲ್ಲಿ ಅರುಣಾಚಲೇಶ್ವರನ ಗೋಪುರವು ಒಂದು ಕಾರಣ. 7ನೇ ಅಂತಸ್ತಿಂದ 11ನೇ ಅಂತಸ್ತುವರೆಗೆ ಕಟ್ಟಿದವರು ರಣಧೀರ ಕಂಠೀರವ ನರಸರಾಜ ಮಹಾರಾಜರು. ಅಮ್ಮಣ್ಣಿ ಅಮ್ಮ ಅಂತ ಒಬ್ಬ ಶೈವ ಸಂತೆ ಅವರ ಹತ್ರ ಬಂದು ಮಹಾರಾಜರಿಂದ ಆರ್ಥಿಕ ಸಹಾಯವನ್ನು ಪಡೆದು ಈ ಗೋಪುರವನ್ನು ಕಂಪ್ಲೀಟ್ ಮಾಡ್ತಾರೆ. ಒಳಗಡೆ ಇನ್ನೂ ಮಿಕ್ಕಷ್ಟು ರೋಚಕ ಕಥೆಗಳು. ಬನ್ನಿ. ಸ್ನೇಹಿತರೆ, ಈಗ ನೀವು ನನ್ನ ಹಿಂದೆ ನೋಡ್ತಾ ಇರತಕ್ಕಂಥದ್ದು 217 ಅಡಿ, ಐ ರಿಪೀಟ್ 217 ಅಡಿ ಎತ್ತರದ 11 ಅಂತಸ್ತಿನ ಬೃಹತ್ ಭವ್ಯ ಪೂರ್ವ ದಿಕ್ಕಿನ ಗೋಪುರವನ್ನು ಕಟ್ಟಿಸಿದಂಥ ಮಹಾರಾಜ ಪ್ರಾತಸ್ಮರಣೀಯ ಕರ್ನಾಟಕ ರಾಜ್ಯ ರಮಾರಮಣ ಕರ್ನಾಟಕ ಸಾಮ್ರಾಜ್ಯಾಧಿಪತಿ ವಿಜಯನಗರ ಸಾಮ್ರಾಜ್ಯಾಧಿಪತಿ ಶ್ರೀಕೃಷ್ಣ ದೇವರಾಯರು. ಐ ರಿಪೀಟ್ ಶ್ರೀಕೃಷ್ಣ ದೇವರಾಯರು 217 ಅಡಿ ಎತ್ತರದ ಈ ಗೋಪುರವನ್ನು ಕಟ್ಟಿಸಿದ್ದಾರೆ. ಏನಕ್ಕಪ್ಪ 217 ಅಡಿ ಅಂತಂದರೆ ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಪೂರ್ವ ದಿಕ್ಕಿನ ಗೋಪುರ 216 ಅಡಿ. ಅದಕ್ಕಿಂತ 1 ಅಡಿ ಜಾಸ್ತಿ ಇರಲಿ ನಮ್ಮದು ಅಂತ, ಚೋಳನಿಗಿಂತ 1 ಅಡಿ ಜಾಸ್ತಿ ಇರಬೇಕು ಅಂತ ಹೇಳಿ ಇದನ್ನು 217 ಅಡಿ ಕಟ್ಟಿಸ್ತಾರೆ. ನೋಡ್ರಿ,
ಎಲ್ಲಿ ವಿಜಯನಗರ, ಎಲ್ಲಿ ಅರುಣಾಚಲೇಶ್ವರನ ಮಕ್ಕಳು ನಾವೆಲ್ಲ. ಎಂತೆಂಥ ದೊಡ್ಡ ರಾಜ ಮಹಾರಾಜರುಗಳು, ಹೊಯ್ಸಳ ಮಹಾರಾಜರು, ಕೃಷ್ಣದೇವರಾಯರು, ಮೈಸೂರು ಮಹಾರಾಜರು ಎಲ್ಲ ಬಂದು ತಮ್ಮ ಕೈಲಾದ ಸೇವೆಯನ್ನು ಅರುಣಾಚಲೇಶ್ವರನಿಗೆ ಗೈದಿದ್ದಾರೆ. ಅಂದರೆ ಅರುಣಾಚಲೇಶ್ವರ ಎಲ್ಲರನ್ನ ತನ್ನ ಮಡಿಲಿಗೆ ಹಾಕ್ಕೊಂಡು ಬಿಟ್ಟಿದ್ದಾನೆ. ನನ್ನನ್ನು, ನಿಮ್ಮನ್ನು, ಇಡೀ ಜಗತ್ತನ್ನು, ಚರಾಚರ ವಸ್ತುಗಳನ್ನೆಲ್ಲ ಅರುಣಾಚಲೇಶ್ವರ ತನ್ನ ಮಡಿಲಿಗೆ ಹಾಕ್ಕೊಂಡಿದ್ದಾನೆ. ಅಂಥ ಪವರ್ಫುಲ್ ದೇವರು ಅರುಣಾಚಲೇಶ್ವರ. ಅಗ್ನಿತತ್ವ ಲಿಂಗ ಅಂದರೆ ಸಾಮಾನ್ಯ ಏನ್ರಿ, ಎಲ್ಲ ನಾವು ಅವನೊಳಗಡೆ ಕರ್ಗೋಗ್ಬಿಡ್ತೀವಿ. ಆ ಕಾವಿಗೆ ನಾವೆಲ್ಲ ಕರ್ಗೋಗ್ಬಿಡ್ತೀವಿ. ಅರುಣಾಚಲೇಶ್ವರ ನಮ್ಮನ್ನೆಲ್ಲ ತನ್ನೊಳಗಡೆ ಸೇರಿಸ್ಕೊಳ್ಳುವಂಥ, ಮೋಕ್ಷ ಕೊಡುವಂಥ ಪರಮಾತ್ಮ ಅರುಣಾಚಲೇಶ್ವರ. 217 ಅಡಿ 11 ಅಂತಸ್ತಿನ ಅತ್ಯಂತ ದೊಡ್ಡ ಬೃಹತ್ ಭವ್ಯವಾದ ಈ ಗೋಪುರವನ್ನು ಕಟ್ಟಿಸಿದವರು ಕೃಷ್ಣದೇವರಾಯರು. ಇದಲ್ಲದೆ ನನ್ನ ಬಲಗಡೆ ಕಾಣ್ತಾ ಇರತಕ್ಕಂಥ 1000 ಕಂಬಗಳ ಮಂಟಪ ತೋರಿಸಿ ಬ್ರಿಜೇಶ್ ಇವತ್ತು ಎಂದಿನಂತೆ ಬ್ರಿಜೇಶ್ ಜೊತೆ ಇದ್ದಾರೆ. ನನ್ನ ಜೊತೆ ಇದಲ್ಲದೆ ಹೇಮಂತ ಮತ್ತು ನನ್ನ ಜಾನ್ಯ ಜಿಗರ್ ಶಿವನು ಇವತ್ತು ಬಂದಿದ್ದಾರೆ. ದೇವಸ್ಥಾನ ಸುತ್ತಾ ಇದ್ದಾರೆ, ಅವರು ಸುತ್ತಿಸ್ತಾ ಇದ್ದೀನಿ. 1000 ಕಂಬಗಳ ಮಂಟಪವನ್ನು ಕಟ್ಟಿಸಿದವರು ಕೃಷ್ಣದೇವರಾಯರು. ಇದಲ್ಲದೆ ಇಲ್ಲೊಂದು ಶಿವಗಂಗೆ ತೀರ್ಥ ಅಂತ ಒಂದು ಅದ್ಭುತವಾದಂಥ ಕಲ್ಯಾಣಿಯನ್ನು ಕಟ್ಟಿಸಿದವರು ಕೃಷ್ಣದೇವರಾಯರು. ಅದಲ್ಲದೆ ಅರುಣಾಚಲೇಶ್ವರನಿಗೆ ಸೇವೆಯ ರೂಪದಲ್ಲಿ ಅವನು ಜಾತ್ರೆ ಮಾಡೋದಕ್ಕೆ ಒಂದು ಬೃಹತ್ತಾದ ಒಂದು ತೇರನ್ನು ಕೊಟ್ಟವರು ಕೃಷ್ಣದೇವರಾಯರು. ಕೃಷ್ಣದೇವರಾಯರ ಗುಣಗಾನ ಒಂದು ಜನ್ಮ ಹೋದ್ರು ಮುರಿಯಿದೆ. 1509ರಿಂದ 1529ರವರೆಗೆ ನಮ್ಮ ಕರ್ನಾಟಕ ಸಾಮ್ರಾಜ್ಯವನ್ನು ಆಳದಂಥ ಬೃಹತ್ ಸಾಮ್ರಾಜ್ಯಾಧಿಪತಿ ಕೃಷ್ಣದೇವರಾಯರು ಎಂತೆಂಥ ಸೇವೆಗಳನ್ನು ಮಾಡಿಕೊಂಡಿದ್ದಾರೆ. ಇದೊಂದು ಸಣ್ಣ ದರ್ಶನ. ನೀವು ಅರುಣಾಚಲೇಶ್ವರಕ್ಕೆ ಬಂದಾಗ ಈಸ್ಟ್ ಸೈಡ್ ಗೋಪುರ, ಪೂರ್ವ ದಿಕ್ಕಿನ ಗೋಪುರವನ್ನು ನೋಡಿ ಕೃಷ್ಣದೇವರಾಯರಿಗೆ ಮನಸ್ಸಲ್ಲಿ ನಿಮಗೆ ನಮಸ್ಕಾರ ಮಾಡಿ. ನನ್ನ ಬಲಗಡೆ ಇರುವಂಥ 1000 ಕಂಬಗಳ ಮಂಟಪವನ್ನು, ಶಿವಗಂಗೆ ತೀರ್ಥವನ್ನು, ಹೊರಗಡೆ ನಿಂತಿರತಕ್ಕಂಥ ತೇರನ್ನು ನೋಡಿ ಕೃಷ್ಣದೇವರಾಯರನ್ನು ನೆನೆಸ್ಕೊಳ್ಳಿ. ಕರ್ನಾಟಕ ರಾಜ್ಯ ರಮಾರಮಣನ ನೆನೆಯೋದಕ್ಕೆ 101 ಕಾರಣಗಳು, ಅದರಲ್ಲಿ ಇದು ಒಂದು. ಹೊರಗಡೆ ಇನ್ನೊಂದು ಗೋಪುರ ಇದೆಯಲ್ಲ, ಅದು ನಮ್ಮ 3ನೇ ವೀರಬಲ್ಲಾಳ ಮಹಾರಾಜರು ಕಟ್ಟಿಸಿದ್ದು. ಅತ್ಯಂತ ರೋಚಕವಾದಂಥ, ಅತ್ಯಂತ ಭಾವಪೂರಿತವಾದಂಥ ಕಥೆಯನ್ನು ನಿಮ್ಮಲ್ಲಿ ಹೇಳ್ತೀನಿ. ತೋರಿಸಿ ಎಲ್ಲ ಕಡೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರ 1000 ಕಂಬಗಳ ಅತ್ಯಂತ ಮನೋಹರವಾದಂಥ, ರಮಣೀಯವಾದಂಥ ಹಂದರವನ್ನು, ಪಿಲ್ಲರುಗಳ ಸಮುಚ್ಚಯವನ್ನು, ಕಂಬಗಳ ಸಮುಚ್ಚಯವನ್ನು ಕಟ್ಟಿಸಿದವರು ಕೃಷ್ಣದೇವರಾಯರು. ಅದ್ಭುತವಾದಂಥ ಮಂಟಪ, 1000 ಕಂಬಗಳ ಮಂಟಪ. ನೀವು ನೋಡ್ತಾ ಇದ್ರೆ ಎರಡು ಕಣ್ ಸಾಲಲ್ಲ ಕಣ್ರಿ, ಇವೆಲ್ಲ ನೋಡ್ತಾ ಇದ್ದಾರೆ ನೋಡ್ರಿ. ಎಂಥ ಕೆತ್ತನೆ. ಕೃಷ್ಣದೇವರಾಯರು ಕಟ್ಟಿಸಿದಂಥ 1000 ಕಂಬಗಳ ಮಂಟಪ, ಅರುಣಾಚಲೇಶ್ವರನ ಸೇವೆ, ದೇವರ ಸೇವೆ. ಎಂತೆಂಥ ಸೇವೆ ಮಾಡ್ತಾರೆ ನೋಡ್ರಿ. ಇದು ನೋಡ್ತಾ ಇದ್ರೆ ನಿಮ್ಗೇನು ಜ್ಞಾಪಕ ಬರುತ್ತೆ ಸ್ನೇಹಿತರೆ? ನನಗಂತೂ ಜ್ಞಾಪಕ ಬರೋದು ಅಣ್ಣ ಬಸವಣ್ಣ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡಿದ್ರೆ ಎಂಥ ಮಾತು ಹೇಳ್ದ ಬಸವಣ್ಣ. ಇದು ಕಟ್ಸೋಕೆ 300 ವರ್ಷ ಮುಂಚೆನೇ ಹೇಳ್ಬಿಟ್ಟ. ಇಂಥದ್ದೆಲ್ಲ ಮಾಡೋಕೆ ಉಳ್ಳವರೇ ಆಗಬೇಕು. ಕರ್ನಾಟಕ ರಾಜ್ಯ ರಮಾರಮಣ ಕೃಷ್ಣದೇವರಾಯನೇ ಆಗಬೇಕಲ್ವೇನ್ರಿ? ಯಾರ ಸಾಮಾನ್ಯರು ಕಟ್ಸೋಕ್ಕಾಗತ್ತೆ ಅಂದರೆ ನಾನೇನು ಮಾಡೋದು ಬಡವನಯ್ಯ ಅಂತ ನಾವೆಲ್ಲ ಸುಮ್ಮನಿರ್ಬೇಕಷ್ಟೇ. ಎಲ್ಲಿ ಅದ್ಭುತವಾದಂಥ ಮಂಟಪವನ್ನು ಕೃಷ್ಣದೇವರಾಯರು ಕಟ್ಟಿಸಿದ್ದಾರೆ. ನಯನ ಮನೋಹರವಾದಂಥ ಮಂಟಪ. ಈಗ ಅಲ್ಲಿ ನಿಮಗೆ 3ನೇ ವೀರಬಲ್ಲಾಳ ಮಹಾರಾಜರ ಕಥೆಯನ್ನು ಹೇಳುವಂಥ ಸಮಯ. ಬನ್ನಿ.